ಅಡ್ಡಲಾಗಿ ನಿಂತಿದ್ದನಲ್ಲ ಆ ಪಟ್ಟಿ ಮಗ ವಿಶ್ವನಾಥ, ಅವನ ಸೊಕ್ಕನ ಮುರಿಯಲೇಬೇಕು. ಯಾಕೆ ಚಿಕ್ಕಪ್ಪ? ಯಾಕೆ ಎನ್ನುವುದೇನು ಕರ್ಮೇಂದ್ರ? ನಮ್ಮವನ ಕನುಕಿ ನಮ್ಮ ಹಾಲುಗಳನ್ನು ಅನುಸರಿಸಿದ್ದನಲ್ಲ, ಅದಲ್ಲದೆ ನಾವು ಮಾಡಿದ ಬ್ಯಾಂಕ್ ಲೂಟಿ ಪ್ರಕರಣವನ್ನು ಬಯಲಿಗೆ ಎತ್ತಾನಂತೆ. ಇಷ್ಟೆಲ್ಲ ಸಾಲದೆ ಅವರಪ್ಪನಿಂದ ಪಡೆದುಕೊಂಡ ಆಸ್ತಿಯನ್ನು ಮರಳಿ ಬಲತ್ಕಾರದಿಂದ ಪಡೆದುಕೊಳ್ತಾನಂತೆ. ಬಿಡುವುದೇಕೆ ಚಿಕ್ಕಪ್ಪ? ಈ ಮಿಡಿ ನಾಗರೇ ಹಿಡೆ ತುಳಿದು ಬದುಕಲು ಅವನಿಗೆ ಸಾಧ್ಯವಿಲ್ಲ, ಅವರಪ್ಪನಿಗೂ ಸಾಧ್ಯವಿಲ್ಲ. ಭೀಮಾ, ಹೇ ಭೀಮಾ, ಅಪ್ಪಣೆ ಕೊಟ್ಟು ಬಿಡುತ್ತಾರೆ. ಆ ಪುಡರಿನ ಮಗ ನಿಮಗೆ ಎದುರಾಗಿ ನಿಂತರೆಂದರೆ ಈಗಲೇ ಹೋಗಿ ಆ ಪುಡ ಪೈರುಂಡ ಕಡದ ತಂದ ನಿಮ್ಮ ಪಾದದ ಮೇಲೆ ಇಡುತ್ತೇನೆ. ಲೇ 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 ತಮ್ಮ ಭೀಮಣ್ಣ, ಆ ವಿಶ್ವನಾಥನ ಚೆಂಡ ಅಂದ್ರ ನುಡುಗೊಂದಿ ಹೋಳಿಗೆ ಅಮ್ಮನ ಕೋಳಿ ಚೆಂಡ ಅಂತ ಮಾಡಿ ಅಂಡೆ ಅರ್ಥ ಮಾಡ್ತು. ನೀನ್ ಎಲ್ಲರ ಅವನ ಕೈಯಾಗಿ ಸಿಕ್ಕಿಬಿಟ್ಟಿ ಅಂದ್ರ ಮೊದಲನಿಂದ ಕಚಕ್ಕ, ಆಮೇಲೆ ನಮ್ ಸಾವುಕಾರ್ ಪತಿ ಹಂಗಲ್ಲೋ ಯಪ್ಪ. ಅವ ಹೊಲ್ದಾಗ ಬೇಗ ನೋಡಿ ನನ್ನ ಹೊಟ್ಯಾಗ ಒಂದ್ ನಮನಿ ಖಾರ ಖಾರ ಕಲಸಾಗೈತೈತಿ. ಬೇಬರ್ಸಿ ನನ್ನ ಮಗನ, ಬದ್ಮಾಸ್ ನನ್ನ ಮಗನ, ಆಲ್ಕಟ್ ನನ್ನ ಮಗನ, ಆರಾಮ್ ಕೋ ಪತಿ. ಹಂಗಲ್ಲೋ ಯಪ್ಪ, ಈ ನಮನಿ ಬೈದಾಡಿದ್ನ ಅಂತ ಹೇಳಾಕತ್ತೀನಿ. ಏನು ಕನ್ನಡ ನಾಡಿಗೆ ಗಂಟು ಗರಿಯಾರಿಸಿಕೊಂಡಿರುವ ಈ ಸಾಹುಕಾರನಿಗೆ ಜಲಂಬಿಸಿ ಮಾತನಾಡಿದ ಆ ಸೊಕ್ಕಿನ ಸುಳೆ ಮಗ ಮಾತನಾಡ್ತೀನೋ ಸಾವುಕಾರ? ನಿನ್ಗ ಮಾತಾಡ್ತೀನಿ, ನಿಮ್ಮ ಅಪ್ಪನಿಗ ಮಾತಾಡ್ತೀನಿ. ಏನೋ ಬಡ ಭಿಕಾರಿ, ಸಿಕ್ಕಂತೆ ಮಾತನಾಡಕ್ಕೆ ಇದ್ದೇನೆ. ಭಿಕಾರಿ ಮನೆ ಅಂತ ತಿಳ್ಕೊಂಡಿದ್ಯಾ? ಸಾವುಕಾರ್ ಧರ್ಮೇಂದ್ರನ ಮನೆ ಇದು. ಎಚ್ಚರದಿಂದ ಮಾತನಾಡೋ ನೀನು. ಮೈ ಮೇಲೆ ಕಬರಿಲ್ಲದೆ ಎಗರಿ ಮಾತನಾಡಿದರೆ ಇದೇ ನಿಂತ ಜಾಗದಾಗ ಮಗನ ಹುಗುದು ಬಿಟ್ಟೆನು. ಎಚ್ಚರದಿಂದ ಮಗಳು ಎತ್ತರ ತಪ್ಪಿ ಮಗಳಿದರೆ ಈ ಕುಲದ ಕೇಸರಿಯನ್ನು ಕಲಕಲ ಬಂದರೆ ನನಗಿದವರ ಕೈಕಾಲುಗಳನ್ನು ಕಡಿದು ಅಡಿಯಿಂದ ಮುಡಿಯವರೆಗೂ ರಕ್ತವಾಗಿ ಸೋಸುವ ನಿನ್ನ ತಂಗಿ ಜಯಶ್ರೀ ನನ್ನ ಕೈವಶ ಎಂಬುದು ತಿಳಿದುಕೋ. ಸಾವುಕಾರ ಧರ್ಮ್ಯ, ಸಾವುಕಾರ ನಮ್ಮ ಸಕ್ಕಿನಿಂದ ಸಿಕ್ಕಂತ ಮಾತನಾಡಿದರೆ ಬಡಪಾಯಿ ಮಾಂಗಲ್ಯವನ್ನು ಹರಿದು ಮಾನಭಂಗ ಮಾಡದಂತೆ ಎಂದು ನನ್ನ ತಂಗಿ ವಿಷಯಕ್ಕೆ ಮಾತೆತ್ತಿದರೆ ಕತ್ತಿದವರ ಕತ್ತನ್ನು ಕಡಿದು ಹಳ್ಳದ ಉಸಿಗಿನ ಮುಚ್ಚಿನ ಎಚ್ಚರ ಎಚ್ಚರ. ಆ ಸಿಂಧೂರ ಲಕ್ಷ್ಮಣ ನಿನ್ನಂತೆ ಹಾರಾಡಿ ನನ್ನ ತಂಗಿ ಶೀಲವನ್ನೇ ಶೀಲ ಕಳೆದುಕೊಂಡರು. ಆ ಕೌಡನ ಸೆರೆ ಕಳೆದು ಬಿಡದ ಆ ಲಕ್ಷ್ಮಣ ಅದು ನಿನ್ನಂತ ಕೋತಿಯಿಂದ ಎಂದಿಗೂ ಸಾಧ್ಯವಿಲ್ಲ ಎಂದು ತಿಳಿದುಕೋ. ತಿಳಿಯದೆ ಹೊಳೆಗ್ ಬಿದ್ದು ಈ ಜೊತೆ ಕಳ್ಕೊಂಡ್ರೆ
ಅದು ಗಾಳಕ್ಕೆ ಬಿದ್ದ ಮೀನಿನಂತೆ ತಿಳ್ಕೋದನ್ನು ನೀನು. ಆ ಗಾಳ ಕಳೆದು ಹೊರ ಬರ್ತೀನಿ ಎಂಬ ಶಕ್ತಿ ನನ್ನಲ್ಲಿದೆ. ನಿನ್ನಂತ ಬಾಂಡ ಹೆಣ್ಣಿಗೆ ಗೊತ್ತಾ? ಅಪ್ಪ, ಈ ಬಡಪ ಇಷ್ಟೊಂದೆಲ್ಲ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ರು ನೋಡಿಕೊಂಡು ಹಾಗೆ ಸುಮ್ನೆ ಇದೆಯಲ್ಲ. ಹಾಕಪ್ಪ ಇವನೆದಕ್ಕೆ ಗೊಂಡನು. ರಾಜಶ್ರೀ, ನಮ್ಮಪ್ಪನಂತ ಗೊಂಡೆದಿಗೆ ಈ ಸರ್ಪದ ಗಂಡದೆ ಅಂದಿಗೆ ನಡಗಲಾರ್ದು. ಎಂದಿಗೂ ಮಾದವೇರಿದ ಮಾದಾಣಂತೆ ನೀ ಎಷ್ಟೇ ಪುಡಿ ಪುಡಿದು ಮಾತನಾಡಿದ್ರು ಈಗ ಅಂಕುಶವಾಗಿ ಬರ್ತೇನೆ ವಿನ ಕಾರಣ ಅಂತ ಹೇಳಲಾರೆ. ನೆನ್ನದೆ ಹೋದರೆ ನಿನ್ನ ಮರಣ ಹಾರುವುದು ಇದೇ ಖಂಡಿತ. ಯಾರಿಗಾದರೂ ವೈವತ್ತು ಸಾಧಿಸಿದರು ನಮ್ಮ ಜೊತೆ ಸಾಗಿಸುವುದು ತರವಲ್ಲ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗೋ ಇಲ್ಲಿಂದ. ಹೊರಟು ಹೋಗಲಿಕ್ಕೆ 2 ಲಕ್ಷಕ್ಕೆ ಹುಟ್ಟಿದನಲ್ಲ ಈಶ್ವ ಧರ್ಮೇಂದ್ರ, ಮೋಸ ಮಾಡಿ ನಮ್ಮಪ್ಪನಿಂದ ನೀನು ಪಡೆದುಕೊಂಡ ಆಸ್ತಿಯನ್ನು ಮರಳು ಪಡೆದುಕೊಂಡೇ ಹೋಗುತ್ತೇನೆ. ಆಸ್ತಿ ಆಸ್ತಿ ನಿನ್ನ ತಂದೆ ತಾಯಿ ತಮ್ಮಂದರು ಯಾರೋ ಡಕೈತರಲ್ಲಿ ಕೈಯಲ್ಲಿ ಕಳೆದುಕೊಂಡರು ಅಂದೇ ಹಾರಿ ಹೋಗಿದ್ದ ನಿನ್ನ ಆಸ್ತಿ. ಅದನ್ನು ಬಿಡಿಸಿಕೊಳ್ಳ ಧೈರ್ಯ ನಿನ್ನಲ್ಲಿದ್ದರೆ 3 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಮಾತು ಮುಂದುವರಿಸು. ಹಣ ಕೊಡದೆ ನಮ್ಮಪ್ಪನ ಜೊತೆ ಹೆಣಗಾಡಲು ಬಂದ್ರೆ ನೀನು ಹೆಣ ಬೀಳೋದು ಖಂಡಿತ. ರಾಜಶ್ರೀ, ನೀನು ಎನ್ನಲ್ಲ ರಾಕ್ಷಸಿ. ಶ್ರೀಮಂತ ಮಗಳೆಂಬ ಸೊಕ್ಕಿನಿಂದ ಸಿಕ್ಕಂತೆ ಮಾತನಾಡಿದರೆ ಇದು ಪಾಟ್ಲಿಂದ ನನ್ನ ನಾಲಿಯನ್ನು ಕತ್ತರಿಸಿ ಕೈಯಲ್ಲಿ ಕೊಡುವೆ. ಎಚ್ಚರ ಹೇಳುವ ಹುಚ್ಚು ಸೂಳೆ ಮಗನೇ. ಈ ಶ್ರೀಮಂತ ರಾಜಕುಮಾರ್ ಯಾರು ಎಂಬುವುದನ್ನರಿಯದೆ ನೀನವಳ ನಾಲ್ಗೆಗೆ ಕೈ ಹಾಕಿದರೆ ಜಡೆ ಎತ್ತಿ ಕಾದು ಕುಳಿತಿರುವ ಈ ಮಿಡಿನಾದರ ನಿನ್ನನ್ನು ಕಚ್ಚಿ ನಿನ್ನ ಮೈಯೆಲ್ಲ ವಿಷ ಜ್ವಾಲೆ ಲೇಪಿಸದೆ ಬಿಡಲಾರದು. ನೀನು ಎಚ್ಚರ. ನಿನ್ನಂತ ನಾಗರಾವನ ಹಲ್ಲು ಕೀಳುವ ಅವನಿಗೆ ನಾನಾಗಿದ್ದೇನೆ. ಏನು ಎಚ್ಚರ? ಧರ್ಮೇಂದ್ರ ಅಣ್ಣವಾಗ ಅಣ್ಣ ರಾಷ್ಟ್ರ ಅಪರಿಸ ಒಳತ್ತಲ್ಲ ಸೋಮವಾರ ನನ್ನ ಅಸ್ತ್ರ ಮೇಲೆ ಕೊಟ್ಟು ಬಿಡ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಈಶ್ವ. ಸಾಧ್ಯವಿರದಿದ್ದರೆ ನಿಮ್ಮೆಲ್ಲರ ಹಣ ಮಣ್ಣು ಸೇರುದು ಖಂಡಿತ. ಮರಣದ ಭೀತಿಯನ್ನು ಹರಿದು ಹಾಕಿಲ್ವ ಈ ಕಡಿಮೆ ಧರ್ಮೇಂದ್ರನಿಗೂ ನಿಮ್ಮಿಂದ ಯಾಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅದನ್ನೆಲ್ಲ ವಿಚಾರಿಸದೆ ಮತ್ತೆ ಮತ್ತೆ ಆಸ್ತಿ ಬೇಕಂತ ಬಂದು ಛಲ ತೊಟ್ಟ ನಿಂತರೆ ನಿನ್ನ ಆಸ್ತಿ ಜೊತೆ ಅಸ್ತಿನ ಹೋಗುತ್ತದೆ. ಓಕೆ, ಆಸ್ತಿ ಕಳೆದುಕೊಳ್ಳ ಮೊದಲೇ ಎಲ್ಲರ ಪ್ರಕರಣವನ್ನು ಬಯಲಿಗೆಳೆದು ನನ್ನ ಆಸ್ತಿಯನ್ನು ನಾನು ಹೊರೆ ಪಡೆದುಕೊಂಡೇ ಹೋಗುತ್ತೇನೆ. ಸರ್ಪ ಕಟ್ಟ ತೀರ್ಪು. ಸುಮ್ಮನೆ ಚೀರಾಡಿ ಗಂಟಲನ್ನು ಯಾಕೆ ಹರಿದುಕೊಳ್ಳರು? ಹರ ಮುಳಿದರು ಗುರುಕಾಯಿ ಎಂಬ ನುಡಿಯಂತೆ ಈಗ ನನ್ನ ಚಿಕ್ಕಪ್ಪ ಮುನಿಸಿಕೊಂಡರು ನಾನು ನಿನ್ನನ್ನು ಕಾಯುತ್ತೇನೆ. ನೀ ಕೇಳಿದಷ್ಟರಲ್ಲಿಗೆ ಸ್ವಲ್ಪ ಮಟ್ಟಿಗಾದರೂ ನಿನಗೆ ಸಹಾಯ ಮಾಡುತ್ತೇನೆ. ಇದೇ ನಮ್ಮ ಮನೆಯಲ್ಲಿ ಜೀತದಾಳಾಗಿ ಬಿದ್ದುಕೊಂಡರು. ಕರ್ಮೇಂದ್ರ, ಏ ಮಾತನ್ನು ಏನಾದ್ರು ಸರಿ ಉತ್ತರಿಸಿದ್ರೆ ನಿನ್ನ ರಕ್ತ ಕುಡಿದು ಬಿಟ್ಟೆ ಮಗನ. ಬಾಯಿ ಹಿಡಿದು ಮಾತನಾಡು. ನನ್ನ ತೋಳಿನಲ್ಲಿ ದೇವರು ಕೊಟ್ಟ ಬಲವಿದೆ. ನಿನ್ನಂತ 10 ನಾಯಿಗಳ ತೋತ್ತು ಅನ್ನ ಹಾಕೋ ಶಕ್ತಿ ನನ್ನಲ್ಲಿದೆ. ಬಾಡವರ ಏಳಿಗೆಗಾಗಿ ಬಾಡವರಲ್ಲೇ ದುಡಿದು ಬದುಕುತ್ತೇನೆ ವಿನ ನಿನ್ನಂತ ಕೈ ಚಿಡಿದ ಶ್ರೀಮಂತನ ಹಾಳಾಗಲಾರೆ. ಮಾತಿಗೆ ಮಾತು ಬೆಳೆಸುತ್ತಲೇ ಮಿತಿ ಮೀರಿತು ನಿನ್ನ ಸತ್ತು. ಈ ಬಡಪಾಯಿಯನ್ನು ಕಟ್ಟಿ ಹಾಕಲಿಕ್ಕೆ ಆಳುಗಳನ್ನು ಬರಮಾಡು. ಈ ನರಜಂತುವನ್ನು ಕಟ್ಟಿ ಹಾಕಲಿಕ್ಕೆ ಆಳುಗಳು ಏಕೆ ಬೇಕು ದನಿ? ನಾನು ಒಬ್ಬನೇ ಆದ್ರೆ ಸಾಕು. ಕಟ್ಟಿ ಹಾಕಿ ಮೆಟ್ಟಿ ಸಿಳಿಗನು ಈ ಕಟಕ ಜಾತಿಯ ಕೊಂಡೆಯನ್ನು. ಲೇತು
ಹೊತ್ತು ಕೂಳಿಗೆ ಆಸೆಗಾಗಿ ಚಾಂಚರ ಬಾಗಿಲು ಕಾಯುವ ನಾಯಿ ನಿನ್ನಂತ ಬಗಳ ನಾಯಿಗೆ ಹೆದರಿ ಕಟ್ಟಿಸಿಕೊಂಡು ಹೇಳಿ ಅಂತ ಬಗ್ಗಿ ನಿಲ್ಲುವ ಸ್ಯಾಂಡ ನಾನಲ್ಲ. ಕಿರಾತಕ ಕುಲದಲ್ಲಿ ಹುಟ್ಟಿ ಜನಿಸಿದ ಪಾಂಡುಗಳೇ ನಿಮ್ಮಂತವ್ರಿಗೆ ತಾಕ ಪ್ರಚಂಡ ಒಳ್ಳೆ ಪ್ರಚಂಡ ಹೊಲೆ. ಭೀಮಾ, ಆಸ್ತಿ ಕೇಳಲು ಬಂದ ಈ ಕುರಿಗೆ ತೋರಿಸಿ ನಿನ್ನ ತೋಳಬಲವನ್ನು. ಈಶ್ವ ಮುಗಿತು ನಿನ್ನ ಕಾಲದ ಋಣ. ಭೀಮ, ನಿಲ್ಲಿಸೋ ನಿನ್ನ ಏಸಿ ತಳದ ಕಾಯಕವನ್ನ. ಅಪ್ಪಾಜಿ, ಏನಿದು ಎಲ್ಲ ಮನೆಯಲ್ಲಿ ಕಾಳಗ? ಇನ್ಸ್ಪೆಕ್ಟರ್, ಅಧಿಕಾರಿ ಆದರೂ ನೀನು ನನ್ನ ಮಗ. ನಾನು ಹೇಳಿದಂತೆ ಕೇಳುವುದು ನಿನ್ನ ಕೆಲಸ. ಕೇಳದಿದ್ದರೆ ಮನೆ ಒಳಗೆ ಹೋಗೋ ಡ್ರೆಸ್ ಚೇಂಜ್ ಮಾಡ್ಕೋ. ಅಪ್ಪ, ದೊಡ್ಡ ಶ್ರೀಮಂತರು ಎನಿಸಿಕೊಂಡಿರುವ ನಿನ್ನ ಬಾಯಲ್ಲಿ ಇಂಥ ಶಬ್ದವೇ? ಏನು ಅರಿಯದ ಇಂಥ ಅಮಾಯಕರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವಲ್ಲ, ನಿಮಗೆ ನಾಚಿಕೆ ಆಗುವುದಿಲ್ಲ? ಏ ಜಯರಾಮ, ಅಧಿಕಾರಿಯಾದರೂ ನೀನು ನನ್ನ ಮಗ. ನಾನು ಹೇಳಿದಂತೆ ಕೇಳುವುದು ನಿನ್ನ ಕೆಲಸ. ಕೇಳದೇ ಇದ್ದರೆ ನಿನ್ನ ಅಧಿಕಾರ ನಡೆಸಿದರೆ ಮಗನಾದ್ರೂ ಪರವಾಗಿಲ್ಲ, ನಿನ್ನನ್ನೀಗಲೇ ಸಸ್ಪೆಂಡ್ ಮಾಡಿಸಿ ಬರ್ತೇನೆ. ಅಪ್ಪ, ಮೊದಲು ಬಾಯಿ ಮುಚ್ಚು. ತಂದೆ ಆದ್ರೆ ನೀ ನನ್ನ ಮನೆಯಲ್ಲಿರಬಹುದು. ಈ ನನ್ನ ಅಧಿಕಾರದ ಮೇಲಲ್ಲ, ಈ ನನ್ನ ಅಧಿಕಾರದ ಮೇಲೆ ಅರ್ಜಿ ಮಾತಾಡ್ಲಿಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿ ಅಲ್ಲ. ಸಾಹುಕಾರ ಎಂಬ ಅಹಂಕಾರದಿಂದ ಈ ರೀತಿ ಮಾತನಾಡಿದರೆ ನಿನ್ನ ಮೇಲೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತದೆ. ವಿಶ್ವನಾಥ, ಬಾಯ್ಲಿ. ನಿನ್ನದೇನೇ ಕೆಲಸ ಇದ್ರೆ ನಾನು ಬಗೆಹರಿಸ್ಕೊಳ್ತೇನಪ್ಪ. ಇವಾಗ ಏನು ಕೇಳಿದ್ರೆ ನಿನ್ನ ಮನೆಗೆ ಹೊರಟು ಹೋಗಿ ನೀನು. ಚಿಕ್ಕಪ್ಪ, ಈ ಕೋತಿ ಕಿವಿ ಕೀಳಲೇಬೇಕು. ಹೌದಪ್ಪ, ಶ್ರೀಮಂತರ ಮನೆ ಅಪಕೀರ್ತಿ ತರುವ ಈ ಕೋತಿಯ ಕಿವಿಯನ್ನು ಕೇಳಲೇಬೇಕು ನಾವಿನ್ನು. ನೆಮ್ಮದರ್ಪ ಕಾಟಿ ಬರೋರು ಯಾರಾದ್ರಿ ಏನ್ರಿ? ನಾನು ಇದನ್ನಲ್ರಿ ಎಲ್ಲ ನೋಡ್ಕೊಂತೀನಿ ಬಿಡ್ರಿ. ಅತ್ತಗ ಅಡ್ಡಗಟ್ಟಿ ಸಿಳುವುದೇ ನಮ್ಮೆಲ್ಲರ ಗುರಿ. ಈಗ ಮಗನಾದ್ರೂ ಪರವಾಗಿಲ್ಲ, ಈ ಕಾಯ್ದೆ ಮುರಿಯಲೇಬೇಕು. ಬನ್ನಿ ಹೋಗೋಣ.